ಆಕಾಶದಲ್ಲೊಂದು ಸೇತುವೆ. ಇದು ಚೀನಾದ ಮತ್ತೊಂದು ವಿಸ್ಮಯಕಾರಿ ಸಾಧನೆ. ಕಲ್ಪನೆಗೂ ಮೀರಿದ ಜಗತ್ತಿನ ಅತಿ ಎತ್ತರದ ಸೇತುವೆಯ ರೋಮಾಂಚಕಾರಿ ಕಥೆ. ಭೂಮಿಯಿಂದ ಸಾವಿರಾರು ಅಡಿಗಳ ಎತ್ತರದಲ್ಲಿ ಕಾರಿನ ಪ್ರಯಾಣದ ಅದ್ಭುತ ಅನುಭವಕ್ಕೆ ದಾರಿ. ಇಡೀ ಜಗತ್ತೇ ವಿಸ್ಮಯಗಳ ಆಗರ. ನಮ್ಮ ಸುತ್ತ ನಮಗೆ ತಿಳಿಯದ ನೂರಾರು ವಿಚಿತ್ರಗಳು, ವಿಭಿನ್ನ ಘಟನೆಗಳು, ವಿಶೇಷ ವ್ಯಕ್ತಿಗಳು, ವಿಸ್ಮಯಕಾರಿ ಸಂಗತಿಗಳು, ನೀವು ನಂಬಲಾಗದ ಅಪರೂಪದ ಅನ್ವೇಷಣೆಗಳು. ಭೂಮಟ್ಟದಿಂದ ಬರೋಬ್ಬರಿ 1854 ಅಡಿ ಎತ್ತರದಲ್ಲಿ ಕಾರನ್ನ ಚಲಾಯಿಸಿಕೊಂಡು ಹೋಗಬಹುದು ಅನ್ನೋದನ್ನ ಕಲ್ಪನೆ ಮಾಡಿಕೊಳ್ಳೋದಕ್ಕಾದರೂ ಕೂಡ ಸಾಧ್ಯನಾ? ಕೇವಲ 50-100 ಅಡಿ ಎತ್ತರದ ಸೇತುವೆ ಮೇಲೆ ಸವಾರಿ ಮಾಡುವಾಗಲೇ ಕೆಳಗೆ ನೋಡಿದ್ರೆ ಮೈ ಜುಮ್ ಅನಿಸದೇ ಇರೋದಿಲ್ಲ. ಅಂಥದ್ರಲ್ಲಿ ಸರಿಸುಮಾರು 2000 ಅಡಿಗಳ ಎತ್ತರದ ರಸ್ತೆಯಲ್ಲಿ ಪ್ರಯಾಣ ಮಾಡಬೇಕು ಅಂದ್ರೆ ಗುಂಡಿಗೆ ಗಟ್ಟಿಯಾಗಿರ್ಲೇಬೇಕು. ಸಾಮಾನ್ಯವಾಗಿ ಸಾಧಾರಣ ಸೇತುವೆಗಳ ಎತ್ತರ 10-20 ಅಡಿಗಳಷ್ಟೇ ಇರುತ್ತೆ. ಆದ್ರೆ ಇದಕ್ಕಿಂತ 100 ಪಟ್ಟು ಎತ್ತರದ ಸೇತುವೆಯೊಂದು ಚೀನಾ ದೇಶದಲ್ಲಿ ಆಗಸದೆತ್ತರಕ್ಕೆ ಎದ್ದು ನಿಂತಿದೆ. ಹೌದು, ಜಗತ್ತಿನ ಅತಿ ಎತ್ತರದ ಈ ಸೇತುವೆಯ ಹೆಸರೇ ಬೈಪಾಂಜಿಂಗ್ ಬ್ರಿಡ್ಜ್. ಜಗತ್ತಿನಲ್ಲಿ ಅಸಾಧ್ಯವಾದುದನ್ನ ಸಾಧ್ಯ ಮಾಡಿ ತೋರಿಸುವಂತಹ ಯಾವುದಾದರೂ ದೇಶ ಇದ್ರೆ ಅದು ಚೀನಾ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ವಿಶೇಷ ಅಂದ್ರೆ ಪ್ರಪಂಚದ ಅತಿ ಎತ್ತರದ 10 ಸೇತುವೆಗಳಲ್ಲಿ 8 ಎತ್ತರದ ಸೇತುವೆ ಚೀನಾದಲ್ಲಿಯೇ ಇರೋದು. ಆದ್ರೆ ಈ ಎಲ್ಲ ಸೇತುವೆಗಳಿಗೆ ಕಳಶ ಇಟ್ಟ ಹಾಗೆ ನಿರ್ಮಾಣವಾಗಿದೆ ಬೈಪಾಂಜಿಂಗ್ ಸೇತುವೆ. ಯಾವಾಗಲೂ ಆಕಾಶಕ್ಕೆ ಏಣಿ ಹಾಕೋ ಸಾಹಸ ಮಾಡೋ ಚೀನಾ ಇದೀಗ 2 ಬೃಹತ್ ಪರ್ವತ ಪ್ರಾಂತ್ಯಗಳ ನಡುವೆ ಮೈ ರೋಮಾಂಚನಗೊಳಿಸುವಂತಹ ಸೇತುವೆಯನ್ನ ನಿರ್ಮಾಣ ಮಾಡಿದೆ. ಎಷ್ಟೋ ವರ್ಷಗಳ ಕಾಲ ಚೀನಾದಲ್ಲಿ ಅತಿ ಎತ್ತರದ ಸೇತುವೆ ಅಂತ ದಾಖಲೆ ಬರೆದಿದ್ದು ಸೀದು ಬ್ರಿಡ್ಜ್. ಇದರ ಎತ್ತರ 1627 ಅಡಿ. ಆದ್ರೆ ಈಗ ದಾಖಲೆಯನ್ನ ಮುರಿದು 1864 ಅಡಿಗಳ ಎತ್ತರದಲ್ಲಿ ಬೈಪಾಂಜಿಂಗ್ ಬ್ರಿಡ್ಜ್ ಆಕಾಶದ ಎತ್ತರದಲ್ಲಿ ನಿಂತಿದೆ. ಸದ್ಯಕ್ಕಿದು ಜಗತ್ತಿನ ಅತಿ ಎತ್ತರವಷ್ಟೇ ಇಲ್ಲ, ಎತ್ತರದ ಸೇತುವೆಗಳಲ್ಲಿ ಅತಿ ಉದ್ದದ ಸೇತುವೆ ಕೂಡ ಹೌದು. 1341 ಅಡಿ ಉದ್ದದ ಬೈಪಾಂಜಿಂಗ್ ಸೇತುವೆ ನಿಜಕ್ಕೂ ಆಧುನಿಕ ತಂತ್ರಜ್ಞಾನದ ವಿಸ್ಮಯ. ಇದು ಚೀನಾದ ಯುನಾನ್ ಹಾಗೂ ಗುಯಿಝೌ ಅನ್ನೋ 2 ಪರ್ವತ ಪ್ರಾಂತ್ಯಗಳನ್ನ ಬೆಸೆದಂತಹ ಆಕಾಶದ ಅದ್ಭುತವಾಗಿದೆ. ಸರಿಸುಮಾರು 1,000 ಕೋಟಿ ವೆಚ್ಚದಲ್ಲಿ ಈ ಬೈಪಾಂಜಿಂಗ್ ಸೇತುವೆ ನಿರ್ಮಾಣವಾಗಿದೆ. 1,000 ಕೋಟಿ ಚೀನಾದಂತಹ ದೇಶಕ್ಕೆ ದೊಡ್ಡ ಮೊತ್ತವೇ ಅಲ್ಲ. ಆದ್ರೆ ಇಂತಹ ಒಂದು ಕ್ರಾಂತಿಕಾರಕ ಇಂಜಿನಿಯರಿಂಗ್ ಮಾತ್ರ ಬೇರೆಯವರಿಗೆ ಊಹೆ ಮಾಡೋದಕ್ಕೂ ಅಸಾಧ್ಯ. ಚೀನಾ ನಮ್ಮ ಹಿತಶತ್ರುವೇ ಆದರೂ ಈ ವಿಚಾರದಲ್ಲಿ ಮಾತ್ರ ಚೀನಾ ದೇಶವನ್ನು ನಾವು ಮೆಚ್ಚಲೇಬೇಕು. 2 ಬೃಹತ್ ಪರ್ವತ ಪ್ರಾಂತ್ಯಗಳ ಕಣಿವೆಯಲ್ಲಿ ಹರಿಯುವಂತಹ ಬೈಪಾನ್ ನದಿಯ ಮೇಲೆ 4 ಪಥಗಳ ಈ ಎತ್ತರದ ಸೇತುವೆಯ ಡಿಸೈನ್ ಹಾಗೂ ನಿರ್ಮಾಣ ಮಾಡಿದ್ದು ಗುಯಿಝೌ ರೋಡ್ ಅಂಡ್ ಬ್ರಿಡ್ಜ್ ಗ್ರೂಪ್ ಕಂಪನಿ ಲಿಮಿಟೆಡ್. ಇದು ಚೀನಾದ ಪ್ರತಿಷ್ಠಿತ ಕನ್ಸ್ಟ್ರಕ್ಷನ್ ಕಂಪನಿ ಕೂಡ ಆಗಿದೆ. 2011ನೇ ಇಸ್ವಿಯಲ್ಲಿ ಇದರ ಯೋಜನೆ ಆರಂಭವಾದರೂ ಪೂರ್ವ ತಯಾರಿಯಾಗಿಯೇ 3 ವರ್ಷಗಳು ಬೇಕಾಯಿತು. ಯಾವುದೇ ಪ್ರವಾಹ, ಭೂಕಂಪ, ಭೂಕುಸಿತಗಳಿಗೂ ಸಾಧಾರಣವಾಗಿ ಜಗ್ಗದಂತೆ 1800 ಅಡಿಗಳ ಎತ್ತರದಲ್ಲಿ ಸೇತುವೆ ನಿರ್ಮಾಣ ಬಿಡಿ, ಅದರ ಡಿಸೈನ್ ಮಾಡೋದೇ ಸಾಹಸದ ಕೆಲಸ. ಮುಂದೆ 2013ರಲ್ಲಿ ಕಾಮಗಾರಿ ಶುರು ಮಾಡಿದ ಗುಯಿಝೌ ಕಂಪನಿ ಕೇವಲ 3 ವರ್ಷಗಳಲ್ಲಿ ಇಂತಹ ಒಂದು ವಿಸ್ಮಯಕಾರಿ ಸೇತುವೆಯನ್ನ ನಿರ್ಮಾಣ ಮಾಡಿ ದಾಖಲೆ ಬರೆಯಿತು. ಇದೀಗ ಬೈಪಾಂಜಿಂಗ್ ಸೇತುವೆ ಗಿನ್ನಿಸ್ ಪುಸ್ತಕವನ್ನ ಕೂಡ ಸೇರ್ಕೊಂಡಿದೆ.
ಈ ಮೊದಲು ಗುಯ್ಸೌ ಪ್ರಾಂತ್ಯದಿಂದ ಬೈಪಾನ್ ನದಿ ಆಚೆಗಿರುವಂತಹ ಯುನಾನ್ ಪ್ರಾಂತ್ಯಕ್ಕೆ ಬೆಟ್ಟವನ್ನ ಹತ್ತಿ ಇಳಿದು ಹೋಗೋದಕ್ಕೆ ಕನಿಷ್ಠ 3 ಗಂಟೆಗಳು ಬೇಕಾಗ್ತಾ ಇತ್ತು. ಆದರೆ ಈಗ ಬೈಪಾಂಜಿಂಗ್ ಸೇತುವೆ ಮೂಲಕ ಹೋಗೋದಕ್ಕೆ ತೆಗೆದುಕೊಳ್ಳುವಂತಹ ಸಮಯ ಕೇವಲ 5 ನಿಮಿಷ. ಸುಮಾರು 44,000 ಟನ್ ಕಬ್ಬಿಣವನ್ನ ಈ ಸೇತುವೆಗೆ ಉಪಯೋಗಿಸಲಾಗಿದೆ. ಶಕ್ತಿಶಾಲಿ ಕೇಬಲ್ಗಳ ಪಟ್ಟಿಯ ಈ ಸೇತುವೆ ಜಗತ್ತಿನ ಥ್ರಿಲ್ಲಿಂಗ್ ಸವಾರಿಯ ಜಾಗಗಳಲ್ಲಿ ಒಂದಾಗಿದ್ದು, ಇದೊಂದು ಪ್ರವಾಸಿ ತಾಣ ಕೂಡ ಹೌದು. ಜಗತ್ತಿನ ಅತಿ ಎತ್ತರದಲ್ಲಿ ವಾಹನ ಚಲಾಯಿಸಿಕೊಂಡು ಸವಾರಿ ಮಾಡೋದು ಎದೆಯನ್ನ ತಣ್ಣಗಾಗಿಸುವ ಭಯಾನಕ ಸಾಹಸ ಕೂಡ ಹೌದು. ಆದ್ರೆ ಅಲ್ಲಿ ನಿತ್ಯ ಸಂಚಾರ ಮಾಡೋರಿಗೆ ಆ ಎತ್ತರದ ಸವಾರಿಯು ಮಾಮೂಲಾಗಿ ಹೋಗಿರುತ್ತೆ. ಹಾರುವ ವಿಮಾನದ ಎತ್ತರಕ್ಕೂ ಪೈಪೋಟಿ ನೀಡುವಂತಹ ರಸ್ತೆ ಸಾರಿಗೆ ಚೀನಾದಂತಹ ದೇಶಕ್ಕೆ ಮಾತ್ರವೇ ಸಾಧ್ಯ. ಇದಕ್ಕೆ ಬುದ್ಧಿವಂತಿಕೆ, ತಂತ್ರಜ್ಞಾನ ಹಾಗೂ ಹಣದ ಜೊತೆಗೆ ಒಂದು ಭಂಡತನ ಕೂಡ ಬೇಕು. ಇಲ್ಲದೇ ಇದ್ರೆ ಆ ಎತ್ತರದಲ್ಲಿ ಸೇತುವೆ ನಿರ್ಮಾಣ ಮಾಡುವುದನ್ನು ಯೋಚನೆ ಮಾಡೋದಕ್ಕೂ ಅಸಾಧ್ಯ. ಇವತ್ತು ಎಲ್ಲಾ ಕಲ್ಪನೆ ಯೋಚನೆಗಳನ್ನ ಮೀರಿ ಸೇತುವೆ ಮೇಲಿನ ಗಗನ ಸಂಚಾರಕ್ಕೆ ಬೈಪಾಂಜಿಂಗ್ ಬ್ರಿಡ್ಜ್ ಸಾಕ್ಷಿಯಾಗಿದೆ. ಆದರೆ ಜಗತ್ತಿನ ಅತಿ ಎತ್ತರದ ರೈಲ್ವೆ ಬ್ರಿಡ್ಜ್ ಮಾತ್ರ ನಮ್ಮ ಭಾರತದಲ್ಲಿದೆ ಅನ್ನೋದು ನಿಜಕ್ಕೂ ಹೆಮ್ಮೆ ಸಂಗತಿ. ಅಡಿ ಎತ್ತರದ ಚೇನಾಬ್ ಸೇತುವೆ ನಮ್ಮದೇ ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿದೆ. ಹಾಗಾಗಿ ಯಾವುದೇ ಎತ್ತರಕ್ಕೆ ಏರುವುದಕ್ಕೆ ಚೀನಾಗೆ ಸವಾಲು ನೀಡುವ ದೇಶ ಇದ್ರೆ ಅದು ನಮ್ಮ ಭಾರತ ಅನ್ನೋದಂತೂ ನಾವು ಕೂಡ ಗರ್ವ ಪಡುವಂತಹ ಸಂಗತಿ. ಇಂತಹ ಮತ್ತಷ್ಟು ವಿಸ್ಮಯ ಸುದ್ದಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ.